ಇಷ್ಟೆಲ್ಲ ಹೇಳಿದ್ರು ನಮ್ಮ ವ್ಯೂವರ್ಸ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ವಲ್ಲ, ಏನ್ ಮಾಡೋದು? ಈಗ ಮುಖೇಶ್ ಅವರೇ, ನಾನೊಂದು ವಿಡಿಯೋ ಹಾಕಿದ್ದೀನಿ, ಆ ವಿಡಿಯೋಗೆ 3.5 ಲಕ್ಷ ವ್ಯೂಸ್ ಆಗಿದೆ. ಬಟ್ ಸಬ್ಸ್ಕ್ರೈಬರ್ಸ್ ಬರೀ 1% ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, 0.1% ಸಬ್ಸ್ಕ್ರೈಬ್ ಮಾಡಿರೋದು. ಏನ್ ಮಾಡೋದು? ಇಷ್ಟೆಲ್ಲ ಮಾಡಿದ್ರು ನಮ್ಮ ವ್ಯೂವರ್ಸ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ವಲ್ಲ. ಈಗ ನಾನು ಯಾವ ತರ ಕೇಳ್ಕೋಬೇಕು ಅನ್ಕೊಂಡಿದ್ದೀನಿ ಅಂದ್ರೆ, ಸಾಧು ಕೋಕಿಲ ಒಂದು ಮೂವಿನಲ್ಲಿ, ಆಟೋ ಶಂಕರ್ ಮೂವಿನಲ್ಲಿ ಬೆಟ್ಟಿಂಗ್ ಕಟ್ಬಿಟ್ಟು, ಅಯ್ಯ ಕೊಡ್ರಪ್ಪ ತಂದೆ ಅಂದಿರಾ, ಕೊಡ್ರೋ ಹಂಗೆ, ಅವ್ವ ತಾಯಿ ತಂದೆ ಅಂದಿರಾ ಸಬ್ಸ್ಕ್ರೈಬ್ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡ್ರೋ ಅಂತ ನಾನೀಗ ಕೇಳ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ನೀವೇನಂತೀರಾ ಇದ್ರ ಬಗ್ಗೆ? ಅನ್ಕೊಳ್ಳೋದೇನು, ಕೇಳ್ಕೊಬಿಡಿ ಒಂದ್ಸತಿ. ಅಯ್ಯ ಅಕ್ಕ ಸಬ್ಸ್ಕ್ರೈಬ್ ಮಾಡಕ್ಕ, ಸಬ್ಸ್ಕ್ರೈಬ್ ಮಾಡವ, ತಂದೆ ಅಂದಿರಾ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಸೊ ನಾವು ಇದಕ್ಕೆ ತುಂಬ ಎಫರ್ಟ್ಸ್ ಹಾಕ್ತಾ ಇರ್ತೀವಿ. ಆಲ್ಮೋಸ್ಟ್ 1 ಡೇ ತಗೊಳುತ್ತೆ ಒಂದು ವಿಡಿಯೋ ಶೂಟ್ ಮಾಡೋದಕ್ಕೆ. ನೀವು ನಮಗೆ ಒಂದೇ ರೀತಿ ಸಪೋರ್ಟ್ ಮಾಡೋಕ್ಕಾಗೋದು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ. ಸೊ ಪ್ಲೀಸ್ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದುವರೆಗೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹನ ಹೀಗೆ ಮುಂದುವರಿಸಿ. ಶೂಟಿಂಗಲ್ಲಿದ್ದೀನಿ, ಫೋನ್ ಮಾಡಿ. ಶೂಟಿಂಗಲ್ಲಿದ್ದೀನಿ, ಫೋನ್ ಮಾಡ್ತೀನಿ ಅಂತ. ಮುಖೇಶ್ ಅವರೇ ನೋಡಿ ಕಂಡಿಡೀರಿ, ಇದು ಜೂಲಿನಾ? ಇದು ಇಂಡಿಯನ್ ಬ್ರೀಡ್ ಮೇಟ್ ಆಗಿದೆ, ಒಳ್ಳೆ ನಾಯಿಗೆ. ಯಾಕಂದ್ರೆ ಯೂಶಲಿ ನಾನು ನಾಯಿ ಸಾಕಿರ್ತೀನಿ, ನಾಯಿಗಳೆಲ್ಲ. ಓಕೆ, ನೀವು ಸ್ವಲ್ಪ, ಇವರು ಸ್ವಲ್ಪ ಡಾಗ್ ಲವರು. ಓಕೆ, ಇದು ಗಂಡ ಹೆಣ್ಣ ಕಂಡಿಡೀರಿ ನೋಡೋಣ. ಗಂಡ ಇದು. ಓ, ಇವತ್ತು ನಾವು ಮಾರುತಿ ಸುಜುಕಿ ಬ್ರೆಜಾನ ಓನರ್ಶಿಪ್ ರಿವ್ಯೂ ಮಾಡೋಣ ಅಂತ ತಂದಿದ್ದೀವಿ. ಈ ಕಾರ್ ಬಂದು ಮುಖೇಶ್ ಅವ್ರದ್ದು. ವೆಲ್ಕಮ್ ಮುಖೇಶ್ ಅವರೇ. ಹಾಯ್, ವೆಲ್ಕಮ್ ಟು ದ ವಿಡಿಯೋ. ಥ್ಯಾಂಕ್ ಯು ಫಾರ್ ಕಮಿಂಗ್. ಮುಖೇಶ್ ಅವರೇ, ಮೊದಲನೇದಾಗಿ ನಾನು ನಿಮಗೆ ಕೇಳೋ ಕ್ವಶನ್ಸ್ ಏನಂದರೆ, ಬ್ರೆಜಾನೇ ಯಾಕೆ ತೊಗೊಂಡ್ರಿ? ಇಲ್ಲ, ಬ್ರೆಜಾ ತಗೋಬೇಕು ಅಂತಲೇ ತಗೊಳ್ಳಿಲ್ಲ. ಸೆಲ್ಟಾಸ್ ಬುಕ್ ಮಾಡಿದ್ವಿ, ವೇಟಿಂಗ್ ಪೀರಿಯಡ್ ಜಾಸ್ತಿ ಇತ್ತು, ಮನೆಗೆ ಎಮರ್ಜೆನ್ಸಿಯಾಗಿ ಕಾರ್ ಬೇಕಿತ್ತು. ಸೊ ಹಂಗಾಗಿ ಲಾಸ್ಟ್ ಆಪ್ಷನು. ಕೋವಿಡ್-19 ಬೇರೆ ಇತ್ತು, ಅವಾಗ ಸೆಕೆಂಡ್ ವೇವ್ ಇತ್ತು, ನಮಗೆ ಗಾಡಿ ಡೆಲಿವರಿ ಬೇಕಾಗಿತ್ತು. ಅವಾಗ ಸುಜುಕಿ ತಗೊಂಡಿದ್ದು. ಯಾವ ಮಾಡಲ್ ಇದು? ಇದು 2021. ಇದು ವೇರಿಯಂಟ್ ಯಾವುದು? VXi. ಎಷ್ಟಾಯಿತು ಆನ್ ರೋಡ್ ಪ್ರೈಸ್ ಇದು ಅವಾಗ? 10.6. ಓಕೆ. ಸೆಲ್ಟೋಸ್ ಅವಾಗ ಆಲ್ಮೋಸ್ಟ್ 1 ಇಯರ್ ವೇಟಿಂಗ್ ಪೀರಿಯಡ್ ಏನೋ ಇತ್ತು, ಅದ್ರ ಬದಲು ಇದನ್ನು ತೊಗೊಂಡಿದ್ದು. ಓಕೆ, ಈ ಗಾಡಿನ ತಗೊಂಡ್ಮೇಲೆ ನಿಮಗೆ ಈ ಒಂದು 3 ವರ್ಷದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಈ ಗಾಡಿ ಜೊತೆ ಹೇಗಿದೆ? ಚೆನ್ನಾಗಿದೆ. 34,000 ಓಡಿಸಿದ್ದೀನಿ 3 ವರ್ಷದಲ್ಲಿ. ಇದನ್ನು ಪೆಟ್ರೋಲ್ ವೇರಿಯಂಟ್ ಇದು ಬಂದ್ಬಿಟ್ಟು ಚೆನ್ನಾಗಿದೆ ಅಂತ. ಏನು ನನಗೆ ಅಂದರೆ ಫೀಚರ್ಸ್ ಸ್ವಲ್ಪ ಕಮ್ಮಿನೇ ಕಂಪ್ಯಾರಿಟಿವ್ಲಿ ಬೇರೆ ಈ ಸೆಗ್ಮೆಂಟಲ್ಲಿ ನೋಡಿದರೆ. ನೆಕ್ಸಾನ್ ಇದೆ, ವೆನ್ಯೂ ಇದೆ, ಅದನ್ನೆಲ್ಲ ಕಂಪೇರ್ ಮಾಡಿದರೆ ಫೀಚರ್ಸ್ ಕಮ್ಮಿ, ಪರವಾಗಿಲ್ಲ. ಬಟ್ ಈ ಗಾಡಿ ಬಂದು ಅದಕ್ಕಿಂತ ಸ್ವಲ್ಪ ದೊಡ್ಡದಾಗೂ ಇದೆ. ಇದೊಂದು ಸ್ವಲ್ಪ ಮಿಡ್ ಸೈಜ್ SUV ಥರನೇ ಇದೆ ಅಲ್ವಾ? ಹೌದು. ಈ ನಿಮಗೆ 11 ಲಕ್ಷ ಇಲ್ಲ 10 ಲಕ್ಷದಲ್ಲಿ ಒಂದು ಒಳ್ಳೆ ದೊಡ್ಡ ಗಾಡಿ ಥರನೇ ಬರುತ್ತೆ ಇದು ಅಲ್ವಾ? ಹೌದು. ಅಂದರೆ ಪೆಟ್ರೋಲ್ ವೇರಿಯಂಟ್ ಅಂತ ಬಂದರೆ 1.5 ಲೀಟರ್ ಸಿಗುತ್ತೆ ಇದರಲ್ಲಿ. ವೆನ್ಯೂ, ನೆಕ್ಸಾನ್ ಅದರಲ್ಲೆಲ್ಲ 1.2 ಲೀಟರ್ ಸಿಗುತ್ತೆ. ನಮಗೆ ಗೊತ್ತಿರೋ ಹಾಗೆ ಸುಜುಕಿ ತುಂಬ ಚೀಪ್ ಸರ್ವಿಸೇ, ಅಷ್ಟೊಂದೇನು ಎಕ್ಸ್ಪೆನ್ಸಿವ್ ಏನಿರಲ್ಲ. ಮತ್ತು ಅವ್ರ ಸರ್ವಿಸ್ ಎಕ್ಸ್ಪೀರಿಯೆನ್ಸು ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಸುಜುಕಿ ಅವ್ರ ಜೊತೆ ಸರ್ವಿಸ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು? ಮತ್ತು ಒಂದು ಸರ್ವಿಸ್ಗೆ ಎಷ್ಟು ದುಡ್ಡು ಆಗ್ತಿತ್ತು ಅಂತ? ಮೊದಲನೇ ಸರ್ವಿಸು 2000ಕ್ಕೆ 140 ರೂಪಾಯಿನ ಆಯಿತು. 140 ರೂಪಾಯಿ? ಓಕೆ. ಆಮೇಲೆ ಎರಡನೇ ಸರ್ವಿಸ್ ಬಂದ್ಬಿಟ್ಟು 10,000ಗೆ, ಅವಾಗೊಂದು 3.5 ಆಯಿತು. ಮತ್ತೆ 20ಗೆ ಒಂದು 4-5 ಆಯಿತು. ಅದು ಇನ್ ಬಿಟ್ವೀನ್ ಸುಜುಕಿ ಅವ್ರ ಹತ್ರ ನಾನು ಅಲೈನ್ಮೆಂಟ್ ಮಾಡಿಸಲ್ಲ, ಹೊರಗಡೆ ಮಾಡ್ಕೊಳ್ತೀನಿ. ಅದನ್ನೆಲ್ಲ ಬಿಟ್ಬಿಟ್ಟು ಆಲ್ಮೋಸ್ಟ್ 5,000 ಬರುತ್ತೆ. 4 to 5. ಈಗ ನೀವು 34,000 ಕಿಲೋಮೀಟರ್ಸ್ ಓಡಿಸಿದ್ದೀನಿ ಅಂತ ಹೇಳಿದ್ರಿ. ಈ ಜರ್ನಿನಲ್ಲಿ ನಿಮ್ಗೆ ಏನಾದ್ರು ಮೇಜರ್ ಪ್ರಾಬ್ಲಮ್ ಬಂದಿದೆಯಾ ಗಾಡೀಲಿ? ಯಾವ್ದಾದ್ರು ಪಾರ್ಟ್? ಏನು ಮೇಜರ್ ಪ್ರಾಬ್ಲಮ್ಸ್ ಅಂತ ಏನೂ ಬಂದಿಲ್ಲ ಗಾಡೀಲಿ. ಓಕೆ. ಸುಜುಕಿ ಕಂಪ್ನಿ ಕಾರ್ಗಳು ಜಾಸ್ತಿ ಸೇಲ್ ಆಗೋದೇ ಅವರು ಮೈಲೇಜ್ ತುಂಬ ಚೆನ್ನಾಗಿ ಕೊಡುತ್ತೆ ಅಂತ. ಇನ್ಫ್ಯಾಕ್ಟ್ ನಾನು ಮಾರುತಿ ಫ್ರಾಂಕ್ಸ್ ರಿವ್ಯೂ ಮಾಡಬೇಕಾದ್ರೂ ಹೇಳಿದ್ದೆ, ಅಷ್ಟೇನು ಫ್ಯಾಂಟಾಸ್ಟಿಕ್ ಏನು ಮೈಲೇಜ್ ಕೊಡ್ತಾ ಇಲ್ಲ ಗಾಡಿ ಅಂತ. ಈ ಗಾಡಿ ನಿಮಗೆ ಎಷ್ಟು ಮೈಲೇಜ್ ಕೊಡ್ತು ಹೇಳಿ? ಇದು ಓಡಿಸೋದ್ರ ಮೇಲೆ ಡಿಪೆಂಡು, ಹೆಂಗೆ ಹೊಡೆದ್ರು ಹೆಂಗೆ ಚೆಚ್ಚಾದ್ರು 14 ಪಕ್ಕ. 14 ಅಂತೂ ಕೊಡುತ್ತೆ. ಮತ್ತೆ ತೀರಾ ಜಾಸ್ತಿ ಸ್ಪೀಡು ಹೈ ರೈವ್ಸ್ ಎಲ್ಲ ಮಾಡಿದ್ರೆ 13-11ಗೆ ಬಂದ್ಬಿಡುತ್ತೆ. ನಾರ್ಮಲ್ ಆಗಿ ಓಡಿಸ್ತಾರೆ ಅಂದ್ರೆ ಒಂದು 80, ಇನ್ ಬಿಟ್ವೀನ್ 80 to 100 ಓಡಿಸ್ತೀನಿ. ಟಾಪ್ ಅಲ್ಲಿ ಅಂದ್ರೆ ಒಂದು 16 ಬರುತ್ತೆ. 16 ಅಂತೂ ಪಕ್ಕ. ಓಕೆ, ಅದು ತುಂಬ ಒಳ್ಳೆ ಮೈಲೇಜ್ ಇಷ್ಟು ದೊಡ್ಡ ಗಾಡಿಗೆ ನಿಮಗೆ.
ನೀವು ಹೊಸ ಸ್ವಿಫ್ಟ್ ಡಿಸೈರಲ್ಲಿ ನೋಡ್ಬೋದು 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಬರುತ್ತೆ ಈಗ, ಅದು ಗ್ಲೋಬಲ್ ಎನ್ಕ್ಯಾಪಲ್ಲೇ 5 ಸ್ಟಾರ್ ತಗೊಂಡಿದೆ. ಬಟ್ ಈ ಒಂದು ಗಾಡಿ ಬಂದು ಆವಾಗಲೇ 4 ಸ್ಟಾರ್ ರೇಟಿಂಗಲ್ಲಿ ಬರ್ತಿತ್ತು. 4 ಸ್ಟಾರ್ ರೇಟಿಂಗ್ ಅಂದರೆ ಅದು ತುಂಬ ಒಳ್ಳೆ ರೇಟಿಂಗೇ. ಸುಜುಕಿಯಲ್ಲಿ ಅತಿ ಹೆಚ್ಚು ಸೇಫ್ಟಿ ರೇಟಿಂಗ್ ಬರ್ತಿದ್ದು ಈ ಗಾಡಿನೇ. ನಿಮಗೆ ಸೇಫ್ಟಿ ರೇಟಿಂಗ್ ಬಗ್ಗೆ ಏನು ಅನಿಸುತ್ತೆ, ಬಿಲ್ಡ್ ಕ್ವಾಲಿಟಿ ಬಗ್ಗೆ ಏನು ಅನಿಸುತ್ತೆ? ಬಿಲ್ಡು ಈಸ್ ಓಕೆ, ಅಂದರೆ 4 ಸ್ಟಾರ್ ಅಂತ ಹೇಳಿದ್ದಾರೆ. ಬಟ್ ಆದರೆ ಪ್ಯಾನಲ್ ಗ್ಯಾಪ್ಸು ಅದು ಇದು ಎಲ್ಲ ಇದೆ. ಓಕೆ, ಬಿಲ್ಡು ಪರವಾಗಿಲ್ಲ. ಕಂಪ್ಯಾರಿಟಿವ್ಲಿ ಫಾರ್ ಅದರ್ ಸುಜುಕಿ ಕಂಪೇರ್ ಮಾಡಿದರೆ ಪರವಾಗಿಲ್ಲ. ಮತ್ತು ಈ ಗಾಡಿನಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನೇನು ಮಾಡಿಸಿದ್ದೀರಾ? ಶೋರೂಮಿಂದ ಬಿಡಿಸುವಾಗ ಮ್ಯಾಗ್ವಿಲ್ ಹಾಕ್ಸ್ತೆ. ಈ ವೇರಿಯಂಟಿಗೆ ಮ್ಯಾಗ್ವಿಲ್ ಬರ್ತಿರ್ಲಿಲ್ಲ ಅವಾಗ. ZXi ಮತ್ತು ZXi ಪ್ಲಸ್ಸಿಗೆ ಬರೋದು. ನಾನು ಬುಕ್ ಮಾಡೋಕೆ ಹೋಗಿದ್ದು ZXi ಪ್ಲಸ್ಸೇ, ಬಟ್ ಆದರೂ ಸ್ಟಾಕ್ ಇರಲಿಲ್ಲ, ಗಾಡಿ ಎಮರ್ಜೆನ್ಸಿ ಬೇಕಿತ್ತು ಮನೆಗೆ. ಸೊ ಹಂಗಾಗಿ ತೊಗೊಬಿಟ್ಟು VXiಗೆ ಟೈರ್ ಅದೇ ಇತ್ತು, ರಿಮ್ಸ್ ಮಾತ್ರ ಮ್ಯಾಗ್ವಿಲ್ ಹಾಕ್ಸಿದ್ದು. ಅದೊಂದು ಹಾಕ್ಸಿದ್ದೀನಿ. ಅದು ಬಿಟ್ಟರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಸೀಟ್ ಕವರು ಅಷ್ಟು ಮಾಡಿಸಿದ್ದೀನಿ. ಸ್ಪೀಕರ್ಸ್ ಹಾಕ್ಸಿದ್ದೀರಾ. ಈ ಗಾಡಿನಲ್ಲಿ ನಿಮಗೆ ಏನೇನು ಇಷ್ಟ ಆಗಲಿಲ್ಲ? ಫಸ್ಟು ಗಾಡಿ ಡೆಲಿವರಿ ಕೊಟ್ಟಿದ್ದೆ ಇಷ್ಟ ಆಗಲಿಲ್ಲ. ಹೌದಾ? ಸುಜುಕಿ ಡೆಲಿವರಿ ಚೆನ್ನಾಗಿರಲ್ಲ ಯಾರೇನದು. ನಾವು ದಣಾಗ ನಾರ್ಮಲ್ ಆಗಿ ಕೊಟ್ಟರು. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಗಾಡಿ ವಿಷಯ ಅಂತ ಬಂದರೆ ಇಷ್ಟ ಆಗದಿಲ್ದಿರೋದು ಇಂಟೀರಿಯರ್ಸ್ ಇಲ್ಲ. ಚೆನ್ನಾಗಿ ಮಾಡ್ಬೋದಿತ್ತು ಆವಾಗಲೇ, ಸ್ವಲ್ಪ ಪ್ರೀಮಿಯಂ ಇಂಟೀರಿಯರ್ಸ್ ಕೊಡ್ಬೋದಿತ್ತು. ನಾರ್ಮಲ್ ಇಂಟೀರಿಯರ್ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಏನು ಇಷ್ಟ ಆಗಲಿಲ್ಲ ಅಂದರೆ ಈ ವೇರಿಯಂಟಲ್ಲಿ ಅಂದರೆ ಕಾಂಪಿಟೇಟರ್ಸಲ್ಲಿ ನಿಮಗೆ ಟರ್ಬೋ ಚಾರ್ಜ್ ಇಂಜಿನ್ ಬರುತ್ತೆ. ಇದರಲ್ಲಿ ಅಂದರೆ ನಾರ್ಮಲ್ K ಸೀರೀಸು, ಅದ್ರಲ್ಲಿ 1.2 ಬರುತ್ತೆ, ಇದರಲ್ಲಿ 1.5 ಬರುತ್ತೆ. ಅದ್ರಲ್ಲಿ ಸಿಗೋದು ಹೈವೇಲಿ ಇದರಲ್ಲೆಲ್ಲ ರನ್ನು ಇದರಲ್ಲಿ ಸಿಗಲ್ಲ. ಬಟ್ ಆದರೆ ಲೋ ಎಂಡಲ್ಲಂತೂ ಸಿಕ್ಕಾಪಟ್ಟೆ ಪವರ್, ಅಂದರೆ ಕಂಪ್ಯಾರಿಟಿವ್ಲಿ ಅದರಲ್ಲಿ ಚೆನ್ನಾಗಿದೆ. ಹೌದು, ಇನ್ಫ್ಯಾಕ್ಟ್ ನಾನು ಓಡಿಸ್ದೆ ಈ ಗಾಡಿನ. ಪವರ್ ತುಂಬ ಲೀನಿಯರ್ ಆಗಿದೆ, ತುಂಬ ಸ್ಕೇರ್ ಮಾಡೋ ಥರ ಸಡನ್ ಪಿಕಪ್ ಇಲ್ಲ, ಯಾಕೆಂದರೆ ಇದರಲ್ಲಿ ಯಾವುದೇ ರೀತಿ ಟರ್ಬೋ ಇಲ್ಲ. ಈಗ ನಾವು ಏನೇನು ಇಷ್ಟ ಇಲ್ಲ ಅಂತ ನೋಡ್ದೋ, ಈಗ ನಿಮಗೆ ಏನೇನು ಇಷ್ಟ ಈ ಗಾಡಿ ಬಗ್ಗೆ? ಈ ಗಾಡೀಲಿ ನನಗೆ ತುಂಬ ಇಷ್ಟ ಹೆಡ್ಲೈಟ್ಸು. ಡಬಲ್ ಬ್ಯಾರಲ್ LED ಲೈಟ್ಸ್ ಬರುತ್ತೆ. ಓಕೆ, ಅದೊಂದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸ್ಟೇರಿಂಗ್ ರೆಸ್ಪಾನ್ಸ್ ಚೆನ್ನಾಗಿದೆ, ಇಷ್ಟ ಆಗುತ್ತೆ. ಮತ್ತೆ ಆಮೇಲೆ ಇದರಲ್ಲಿ ಡೆಡ್ ಪೆಡಲ್ ಒಂದು ಪ್ರಾಪರ್ ಡೆಡ್ ಪೆಡಲ್ ಕೊಟ್ಟಿದ್ದಾನೆ. ಅದೊಂದು ಸಿಕ್ಕಾಪಟ್ಟೆ ಲೈಕ್ ಆಗುತ್ತೆ, ಓಡ್ಸೋಕ್ಕೆಲ್ಲ ಕಂಫರ್ಟ್ ಬರುತ್ತೆ. ಡೆಡ್ ಪೆಡಲ್ ಇದ್ರೆ ಕಂಫರ್ಟ್ ಜಾಸ್ತಿ ಬರುತ್ತೆ. ಇದ್ರ ಡೆಡ್ ಪೆಡಲ್ ಬಂದು ನಾನು ಸ್ಟಾರ್ಟಿಂಗ್ ಕುತ್ಕೊಂಡಾಗ ಇದೇನು ಆಟೋಮೆಟಿಕ್ ಅನ್ಕೋಬಿಟ್ಟೆ, ಆ ಥರ ಡೆಡ್ ಪೆಡಲ್ ಕೊಟ್ಟಿದ್ದಾನೆ. ಆಮೇಲೆ VXi ವೇರಿಯಂಟ್ಗೆ ಫಾಗ್ ಲ್ಯಾಂಪ್ ಬರೋಲ್ಲ, ಇದು ನೀವೇ ಹಾಕ್ಸ್ಕೊಂಡಿದ್ದ? ಹೌದು, ನಾನು ಹಾಕ್ಸ್ಕೊಂಡಿದ್ದು. VXi ವೇರಿಯಂಟಲ್ಲಿ ಫಾಗ್ ಲ್ಯಾಂಪು, ಆಮೇಲೆ ರಿಯರ್ ವೈಪರು, ಆಮೇಲೆ ಆಟೋಮೆಟಿಕ್ ರಿಯರ್ ವ್ಯೂ ಮಿರರಲ್ಲಿ ಆಟೋ ಡೈಮಿಂಗ್ ಸಿಗಲ್ಲ. ಓಕೆ, ಅದು ಬಿಟ್ಟರೆ ಇನ್ನೊಂದು ಏನು ಹಾಕ್ಸಿದ್ದೀನಿ ಅಂದರೆ ಇದರಲ್ಲಿ ಡ್ಯಾಶ್ ಕ್ಯಾಮ್ ಹಾಕ್ಸ್ಕೊಂಡಿದ್ದೀನಿ. ಸುಜುಕಿದೆ. ಓಕೆ, ಅದು ಸುಜುಕಿಯಿಂದನೇ ಬರೋದು? ಸುಜುಕಿಯಿಂದನೇ ಬರೋದು. ಅದೊಂದು ಡ್ಯಾಶ್ ಕ್ಯಾಮ್ ಒಂದು ಹಾಕ್ಸ್ಕೊಂಡಿದ್ದೀನಿ. ಓಕೆ, ಆ್ಯಂಪ್ ಮತ್ತು ಸಬ್ ಹಾಕ್ಸ್ಕೊಂಡಿದ್ದೀನಿ. ಆ್ಯಂಪ್ ಮತ್ತು ಸಬ್ ಊಫರ್. ಇವ್ರು ಹಾಕ್ಸಿರೋ ಸಬ್ ಊಫರ್ ಬಂದು JBL ತುಂಬ ಸೌಂಡ್ ಬರುತ್ತೆ. ಆಮೇಲೆ ನಿಮಗೆ ತೋರಿಸ್ತೀನಿ ಅದನ್ನು. ಬನ್ನಿ, ಈಗ ನಾನು ನಿಮಗೆ ಫಸ್ಟು ಇಂಜಿನ್ ತೋರಿಸ್ಬಿಡ್ತೀನಿ. ಸೊ ನೀವು ನೋಡ್ಬೋದು, ಇದೇ ಇದ್ರ ಇಂಜಿನ್ನು ಆಲ್ಮೋಸ್ಟ್ 1500 cc ಬರುತ್ತೆ. 104 HP, 134 Nm ಟಾರ್ಕು. ಇದರಲ್ಲಿ ಇಂಜಿನ್ನ ನೀಟಾಗಿ ಏನು ಕವರ್ ಮಾಡಿಲ್ಲ ಇವನು, ಹಂಗೆ ಬಿಟ್ಬಿಟ್ಟಿದ್ದಾನೆ. ಸೊ ಇಲ್ಲಿ ನೀಟಾಗಿ ಪ್ಯಾಕ್ ಮಾಡಿದ್ದಾನೆ, ಮೇಲಕ್ಕೆ ಹೀಟ್ ಆಗಬಾರ್ದು ಅಂತ. ಬಟ್ ಇದಕ್ಕೂ ಕೂಡ ಒಂದು ಇಂಜಿನ್ ಕವರ್ ಕೊಡ್ಬೋದಿತ್ತು ಅವನು. ಮತ್ತೆ ಮುಖೇಶ್ ಅವರೇ, ಇದೇನೋ ಕಟ್ಟಿದ್ದೀರಾ ಇಲ್ಲಿ ಎಲ್ಲ, ಅದೇನು ಅಂತ ಗೊತ್ತಾಗಲಿಲ್ಲ ನನಗೆ. ಇದು ಹೊಗೆ ಸೊಪ್ಪು ಕಟ್ಟಿರೋದು. ತೋರಿಸಿ ಇದು ಏನು ಮುಖೇಶ್ ಅವರೇ? ಇದು ಅದು ಹೊಗೆ ಸೊಪ್ಪು ಕಟ್ಟಿರೋದು. ಇಲಿಗಳು ಬರಬಾರ್ದು. ನಮ್ದು ಸ್ವಲ್ಪ ಮಲೆನಾಡು ರೀಜನ್ನು, ಸಕಲೇಶ್ಪುರ. ಅಂದ್ರೆ ಈ ಗೋಡನಲ್ಲಿ ಕಾಫಿ ಗಿಫಿ ಅದು ಇದು ಎಲ್ಲ ಇಟ್ಟಿರ್ತೀವಲ್ಲ, ಕಾಫಿ ಮೆಣಸು, ಅವಾಗ ಇಲಿಗಳು ಆಲ್ಮೋಸ್ಟ್ ಆಲ್ ಸೇರಿರುತ್ತೆ. ಪಾರ್ಕಿಂಗ್ ಏರಿಯಾಸು ಅಲ್ಲೇ ಇರುತ್ತೆ, ಅದ್ರ ಪಕ್ಕದಲ್ಲೇ, ಗೋಡನ್ ಪಕ್ಕದಲ್ಲೇ. ಅವಾಗ ಇಲ್ಲಿ ಕಾಟ ಜಾಸ್ತಿ ಇತ್ತು. ಹೊಗೆ ಸೊಪ್ಪು ಕಟ್ಟಿದ್ಮೇಲೆ ಕಂಟ್ರೋಲ್ ಆಗಿದೆ ನನಗೆ. ಇದೊಂದು ಹೊಸ್ದಾಗಿ ತಿಳ್ಕೊತಾ ಇದ್ದೀನಿ ನಾನು. ಇದು ಕಾರ್ಗೆ ಹೊಗೆ ಸೊಪ್ಪು ಕಟ್ಟಿದ್ರೆ ಇಲಿಗಳು ಬರಲ್ಲ ಅಂತ. ಇದು ಬೆಂಕಿ ಹತ್ಕೊಬಿಡಲ್ವಾ ಹೊಗೆ ಸೊಪ್ಪಿಂದ ಹೀಟಾಗಿ? ಇಲ್ಲ, ಆ ಥರ ಏನೂ ಆಗಲ್ಲ. ಏನಾಗಲ್ಲ, ಒಂದು ಸ್ವಲ್ಪ ಅಲ್ವಾ ಕಟ್ಟಿರೋದು, ಅದಕ್ಕೆ ಅಲ್ಲೆಲ್ಲ ಸ್ವಲ್ಪ ಒಟ್ಟಿನಲ್ಲಿ ಹೊಗೆ ಸೊಪ್ಪು ಕಟ್ಟಿದ್ರೆ ಇಲ್ಲಿ ಎಲ್ಲ ಅವಾಯ್ಡ್ ಆಗುತ್ತೆ. ಕಾರ್ ಒಳಗಡೆ 2 ವರ್ಷ ಆಯ್ತು, ಬಿಚ್ಚೆ ಇಲ್ಲ. 2 ವರ್ಷ ಆಯ್ತಾ ಕಟ್ಟಿ? 2 ವರ್ಷದಿಂದ ಯಾವ್ದು ಇಲಿ ಕಾಟ ಇಲ್ವಾ? ಇಲ್ಲ, ನನಗೆ ಇಲಿ ಕಾಟ ಇಲ್ಲ. ಓಕೆ. ಫ್ರಂಟಲ್ಲಿ ಇಲ್ಲಿ ಸುಜುಕಿ ಒಂದು ದೊಡ್ಡ ಬ್ಯಾಡ್ಜ್ ಕೊಟ್ಟಿದ್ದಾನೆ. ಆಮೇಲೆ ಇದು ಮಾಮೂಲಿ ಹೆಡ್ಲೈಟು, ಡಬಲ್ ಬ್ಯಾರಲ್ ಅಂತ ಹೇಳಿದ್ರಲ್ಲ ಅದು. ಮತ್ತು ಇಲ್ಲಿ ಫಾಗ್ ಲ್ಯಾಂಪ್ ಇವರೇ ಹಾಕ್ಸ್ಕೊಂಡಿರೋದು, ಇದು ಎಕ್ಸ್ಟ್ರಾ ಫಿಟ್ಟಿಂಗು. ಬನ್ನಿ, ಈಗ ಬೂಟ್ ಸ್ಪೇಸ್ ತೋರಿಸ್ತೀನಿ. ಬೂಟ್ ಸ್ಪೇಸ್ ಓಪನ್ ಮಾಡೋದಕ್ಕೆ ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾನೆ. ಸೊ ಆ ಕಡೆ ಈ ಕಡೆ 2 ಹೈಡ್ರಾಲಿಕ್ ಸ್ಟ್ರಟ್ಸ್ ಕೂಡ ಕೊಟ್ಟಿದ್ದಾನೆ. ಇದೇ ಹೇಳಿದ್ದು ನೋಡಿ, JBL ಸಬ್ ಊಫರ್ ಹಾಕ್ಸಿದ್ದಾರೆ ಅಂತ. ಎಷ್ಟಾಯಿತು ಮುಖೇಶ್ ಅವರೇ ಇದು? ಆ್ಯಂಪು ಮತ್ತು ಇದು ಸೇರಿಬಿಟ್ಟು 28 ಆಯಿತು. 28. ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ. ಇದ್ರ ಕಾರ್ ಒಳಗಡೆ ಕೂತಿದ್ರೆ ನಮ್ಮ ಕೂದಲು ಕೂಡ ಅಳ್ಳಾಡ್ತಾ ಇರುತ್ತೆ, ಅಷ್ಟೊಂದು ಸೌಂಡ್ ಬರುತ್ತೆ ಇದರಿಂದ. ಸೊ ಬೂಟ್ ಸ್ಪೇಸ್ ತುಂಬ ಅಡಿಕ್ವೇಟ್ ಆಗಿದೆ. ಇದರ ಬೂಟ್ ಸ್ಪೇಸ್ ಎಷ್ಟಿದೆ ಮುಖೇಶ್ ಅವರು? ಇದು ನಿಯರ್ಲಿ 328 ಲೀಟರ್ಸ್ ಸಿಗುತ್ತೆ. 328 ಲೀಟರ್ಸು. ಓಕೆ. ಫ್ಯೂಲ್ ಟ್ಯಾಂಕ್ ಬಂದ್ಬಿಟ್ಟು 48 ಲೀಟರ್ಸ್ ಸಿಗುತ್ತೆ. 48 ಲೀಟರ್ ಫ್ಯೂಲ್ ಟ್ಯಾಂಕು. ಮತ್ತು ನೀವು ಇಲ್ಲಿ ನೋಡ್ಬೋದು, ಇದು
ಮಿಡ್ ಸೈಜ್ ಎಸ್ ಯು ವಿ ಅಂತ ಕರೆಯೋದಕ್ಕೆ ಇದು ಒಂದು ಕಾರಣ. ಆಲ್ಮೋಸ್ಟ್ ನಿಮಗೆ 198 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಸೊ ಈ ಗ್ರೌಂಡ್ ಕ್ಲಿಯರೆನ್ಸ್ನ ಯೂಸ್ ಮಾಡಿಕೊಂಡು ನೀವೇನೇನು ಮಾಡಿದ್ದೀರಾ? ಚಿಕ್ಕ ಪುಟ್ಟ ಡಿವೈಡರ್ಗಳನ್ನ ಹಚ್ಕೊಂಡಿದ್ದೀನಿ ರಾತ್ರಿ ಹೊತ್ತು. ಡಿವೈಡರ್ನೇ ಹಚ್ಬಿಟ್ಟಿದ್ದೀರಾ? ಅದ್ ಬಿಟ್ರೆ ನಮ್ ಕಡೆ ಸ್ವಲ್ಪ ಮಲ್ನಾಡ್ ರೀಜನ್ ಅಲ್ವಾ, ಅಂದ್ರೆ ಯೂಶಲಿ ಜೀಪ್ ಯೂಸ್ ಮಾಡ್ತೀವಿ. ಒಂದು ಕಂಫರ್ಟ್ ಬೇಕು ಅಂದ್ರೆ, ಕಾರ್ ಬೇಕು ಅಂದ್ರೆ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಇರೋದನ್ನೇ ಚೂಸ್ ಮಾಡ್ತೀರಾ. ಓಕೆ ಓಕೆ. ಮತ್ತೆ ಸೈಡಿಂದ ನೋಡ್ಬೋದು ಗಾಡಿ ಈ ಥರ ಕಾಣುತ್ತೆ ಇದು. ಸೊ ನಿಮಗೆ ಹಿಂದ್ಗಡೆ ಪ್ಯಾಸೆಂಜರು, ಈ ಕಾರ್ನ ಮೇಯ್ನಾಗಿ ತಗೊಳ್ಳೋದೇ ಪ್ಯಾಸೆಂಜರ್ಗೆ ಸ್ವಲ್ಪ ಕಂಫರ್ಟಬಲ್ ಇರಬೇಕು ಅಂತ. ಹಿಂದ್ಗಡೆ ಪ್ಯಾಸೆಂಜರ್ ಸೀಟ್ ಯಾವ ಥರ ಕಂಫರ್ಟಬಲ್ ಆಗಿದೆ ಅಂದ್ರೆ 3 ಸೀಟ್ ಹಿಂದ್ಗಡೆ. ನಮ್ ತರದವ್ರು 3 ಜನ ಆದ್ರೆ ಕೂತ್ಕೋಬಹುದು. ನನ್ನ ತರದವ್ರಾದ್ರೆ, ನಿಮ್ ತರದವ್ರಾದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೋಬಹುದು. ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೋಬೇಕಾ? ಕೂರ್ಬೋದು, ಬಟ್ ಆದ್ರೆ ಆ ಲೆಕ್ಕಾಚಾರಕ್ಕೆ ಏನು ಕಂಫರ್ಟ್ ಇಲ್ಲ ಬ್ಯಾಕ್ ಸೀಟ್. ಬಟ್ ಆದ್ರೆ ಫ್ರಂಟ್ 2 ಸೀಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಬ್ಯಾಕ್ ಸೀಟ್ ಯಾವ ತರ ಕಂಫರ್ಟಬಲ್ ಆಗಿದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಈಗ ಇಲ್ಲಿ ಹತ್ತೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ನಿಮಗೆ. ಬಲೆನೋದಲ್ಲಿ ಆಗ್ಬೋದು, ಸ್ವಿಫ್ಟಲ್ಲಿ ಆಗ್ಬೋದು, ಅಷ್ಟು ಕಂಫರ್ಟಬಲ್ ಆಗಿ ಹತ್ತಕ್ಕಾಗಲ್ಲ. ನೀವು ಲೆಗ್ ರೂಮ್ ಕೂಡ ನೋಡ್ಬೋದು, ಒಂದು ಸ್ವಲ್ಪ ಕಡಿಮೆನೇ ಇದೆ. ಫ್ರಂಟ್ ಸೀಟು ಅವ್ರ ಹೈಟಿಗೆ ಸ್ವಲ್ಪ ಹಿಂದೆನೇ ಅಡ್ಜಸ್ಟ್ ಮಾಡಿದ್ದಾರೆ, ಬಟ್ ಲೆಗ್ ರೂಮ್ ಒಂದು ಸ್ವಲ್ಪ ಕಡಿಮೆ ಇದೆ. ಅಂಡರ್ ಥೈ ಸಪೋರ್ಟ್ ಎಲ್ಲ ಚೆನ್ನಾಗಿದೆ. ನನ್ನ ಹೈಟ್ ಬಂದು 5'7". ಸೊ ನನಗೆ ಕಂಫರ್ಟಬಲ್ ಆಗಿದೆ. ಬಟ್ 6+ ಎಲ್ಲ ಕುತ್ಕೊಂಡ್ರೆ ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ. ಆಮೇಲೆ ಈ ಕಾರಲ್ಲಿ ಬೆಸ್ಟ್ ಫೀಚರ್ ಏನಪ್ಪ ಅಂದರೆ ರಿಕ್ವೆಸ್ಟ್ ಸೆನ್ಸರ್ ಕೂಡ ಕೊಡ್ತಾನೆ. ಸೊ ನಿಮಗೆ ನೋಡ್ಬೋದು VXi ವೇರಿಯಂಟಲ್ಲಿ ಕೂಡ ರಿಕ್ವೆಸ್ಟ್ ಸೆನ್ಸರ್ ಇದೆ. ಇದು ತುಂಬ ಒಳ್ಳೆ ಫೀಚರೇ. ಸೊ ಬನ್ನಿ ಮಿಕ್ಕಿದೆಲ್ಲ ಕಾರ್ ಓಡಿಸ್ತಾ ನೋಡೋಣ. ನೀವು ನೋಡ್ಬೋದು ಇದ್ರದ್ದು ಕೀ ಈ ಥರ ಬರುತ್ತೆ. ಇಲ್ಲಿ ಪುಷ್ ಸ್ಟಾರ್ಟ್ ಬರುತ್ತೆ, ಬಟನ್ ಇದಕ್ಕೆ ಸ್ಟಾರ್ಟು. ಕೀ ಏನು ಹಾಕಂಗಿಲ್ಲ, ಇದು ಬರೀ ಇದು ಕೀ ನಿಮ್ಮ ಹತ್ರ ಇದ್ದರೆ ಸಾಕು, ಜೋಬಲ್ಲಿ ಇದ್ದರೆ ಸಾಕು. ಡ್ಯಾಶ್ ಕ್ಯಾಮ್ ಯಾಕೆ ಆನ್ ಆಗಿಲ್ಲ? ಮೆಮೊರಿ ಕಾರ್ಡ್ ತೆಗ್ದಾಕ್ಬಿಟ್ಟಿದ್ದೀನಿ, ತುಂಬ ಮೆಮೊರೀಸ್ ಇದೆ ಹಾಗಾಗಿ. ಕಾರಲ್ಲ, ಕಾರ್ ಒಳಗಡೆನಾ? ಅಲ್ಲ, ರೈಡ್ಸಲ್ಲಿ ಲಾಂಗ್. ಯಾವ ಥರ ಮೆಮೊರೀಸು? ಅದೇ ಹೋಗಿರ್ತೀವಲ್ಲ. ಎಲ್ಲಿಗೆ ಹೋಗಿರ್ತೀವಲ್ಲ ರೈಡಿಗೆ, ಲಾಂಗ್ ರೈಡಿಗೆ, ಟ್ರಿಪ್ಸಿಗೆ, ಅಲ್ಲಿ ಇಲ್ಲಿ. ಓ ಆ ಥರ ಮೆಮೊರೀಸಾ? ಓಕೆ. ಕಾರ್ ಒಳಗಡೆ ಯಾವ್ದಾದ್ರು ಮೆಮೊರೀಸ್ ಇದೆಯಾ? ತುಂಬ ಇದೆ ಕಾರ್ ಒಳಗಡೆ. ಯಾವ ಥರ? ಡ್ರೈವಿಂಗ್ ಫೀಲ್ ಮಾಡ್ಕೊಂಡು ಹೋಗೋದು, ಆ ಥರ. ಓ ಹಂಗೆ. ಓಕೆ ಓಕೆ. ಮೊದಲನೇದಾಗಿ ನಾನು ಈ ಕಾರ್ ಒಳಗಡೆ ಕುತ್ಕೊಂಡ ತಕ್ಷಣ ಸ್ವಲ್ಪ ಬಿಲ್ಡ್ ಕ್ವಾಲಿಟಿ ಫೀಲ್ ಆಗುತ್ತೆ. ಯಾಕೆಂದರೆ ಸುಜುಕಿನಲ್ಲೇ ಜಾಸ್ತಿ ಬಿಲ್ಡ್ ಕ್ವಾಲಿಟಿ ಫೀಲ್ ಆಗೋ ಗಾಡಿ ಅಂದರೆ ಇದೇನೇನು. ಆಮೇಲೆ ಈ ಕಾರ್ದು NVH ಲೆವೆಲ್ಸು ತುಂಬ ಕಡಿಮೆ ಇದೆ. ಆಚೆ ಕಡೆ ಸೌಂಡ್ ಏನು ಕೇಳಿಸಲ್ಲ ನಿಮಗೆ ಗ್ಲಾಸ್ ಏರಿಸ್ಬಿಟ್ರೆ. ಸೊ ಮುಖೇಶ್ ಅವರೇ, ಈ ಕಾರಲ್ಲಿ ನೀವು ಎಷ್ಟು ಟಾಪ್ ಸ್ಪೀಡ್ ಹೊಡೆದಿದ್ದೀರಾ? 200. 195 ಇಂದ 200. 200. ಓಕೆ. ಸೊ 200 ಟಾಪ್ ಸ್ಪೀಡ್ ಹೊಡಿಬೇಕಾದ್ರೆ ಈ ಕಾರ್ ಸ್ಟೆಬಿಲಿಟಿ ಹೇಗಿದೆ? ಜಾಸ್ತಿ ಅಳ್ಳಾಡ್ತಿತ್ತಾ ಇಲ್ಲ? 160 ತನಕ ಚೆನ್ನಾಗಿದೆ ಸ್ಟೆಬಿಲಿಟಿ. ಅಬೋವ್ 180 ನಿಮಗೆ ಸ್ವಲ್ಪ ಫೀಲ್ ಆಗುತ್ತೆ. ನಾನು ಕೂಡ ನೆನ್ನೆ ಈ ಕಾರ್ನ ಓಡಿಸ್ಬೇಕಾದ್ರೆ ಫೀಲ್ ಮಾಡಿದೆ ಅದನ್ನು. 160 ತನಕ ಸ್ಟೇಬಲು, ತುಂಬ ಸ್ಟೇಬಲ್ ಆಗಿರುತ್ತೆ. 160 ಅಬವ್ ಹೋದರೆ ಸ್ವಲ್ಪ ತೇಲಾಡುತ್ತೆ. ಅದು ಮಾಮೂಲಿ ನಾರ್ಮಲ್ ಎಲ್ಲ SUVsನಲ್ಲೂ ಯಾವ್ಯಾವ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರುತ್ತೆ ಅದನ್ನೆಲ್ಲ ನಾರ್ಮಲ್ ಆಗಿ ಇದ್ದೇ ಇರುತ್ತೆ. ಸೊ ಚೆಚ್ಚಲ ಈಗ ಕಾರ್ನ ಸ್ವಲ್ಪ ಚೆಚ್ಚಿ. ಕಾರ್ ಇರೋದೇ ಚೆಚ್ಚಕಲ್ವಾ? ಥ್ಯಾಂಕ್ ಯು. ನಾನು ಅವಾಗಲೇ ಹೇಳ್ದಂಗೆ ಪವರ್ ಅಂತೂ ತುಂಬ ಲೀನಿಯರ್ ಆಗಿದೆ. ಅಂದರೆ ಈ ಪವರ್ ಹೆಂಗೆ ಅಂದರೆ ನಿಮಗೆ 180-200 ತನಕನೂ ಸುಮ್ಮನೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಎಲ್ಲೂ ನಿಮಗೆ ಪವರ್ ಜಾಸ್ತಿ ಆಯಿತು, ಪವರ್ ಕಡಿಮೆ ಆಯಿತು ಅಂತ ಅನಿಸಲ್ಲ ಅಲ್ವಾ? ಹೌದು. ನಾನು ಸಸ್ಪೆನ್ಷನ್ ಬಗ್ಗೆ ಹೇಳಬೇಕು ಅಂದ್ಕೊಂಡೆ. ಸಸ್ಪೆನ್ಷನ್ನು ಸ್ವಲ್ಪ ಮೀಡಿಯಮ್ ಆಗಿದೆ. ಜಾಸ್ತಿ ಸಾಫ್ಟು ಇಲ್ಲ, ಜಾಸ್ತಿ ಹಾರ್ಡು ಇಲ್ಲ ಅನ್ನೋ ಥರ. ಸ್ವಲ್ಪ ಬ್ಯಾಡ್ ಪ್ಯಾಚಸ್ ಎಲ್ಲ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಿದೆ. ನಾನಲ್ಲಿ ಬರುವಾಗ ಆಲ್ಮೋಸ್ಟ್ 150 ಹೋದೆ. ಸ್ಟೇಬಲ್ ಆಗಿದೆ ಗಾಡಿ, ಅಷ್ಟೇನು ಅಳ್ಳಾಡಲ್ಲ, ಚೆನ್ನಾಗಿದೆ. ಈಗ ನೋಡ್ಬೋದು ನೀವು ಯಾವುದೇ ಕಂಪ್ನಿಗೆ ಹೋದ್ರೂ, ಈಗ ನೀವು ಟಾಟಾಗೆ ಹೋದರೆ, ಮಹೀಂದ್ರಾಗೆ ಹೋದರೆ, ನಿಮ್ಗೆ ಒಳ್ಳೆ SUV ಬೇಕು ಅಂದರೆ ಮಿನಿಮಮ್ ನೀವು 15 ಲಕ್ಷ 18 ಲಕ್ಷ ಈ ಥರ ಎಲ್ಲ ಕೊಡಲೇಬೇಕು. ಅದಕ್ಕಿಂತ ಕಡಿಮೆ ನಿಮಗೆ ಯಾವುದೋ ಗಾಡಿ ಸಿಗೋಲ್ಲ. ಬಟ್ ನಿಮಗೆ 10 ಲಕ್ಷ 11 ಲಕ್ಷದಲ್ಲಿ ಒಳ್ಳೆ ಗಾಡಿ ಬೇಕು, ನನಗೆ SUV ಫೀಲ್ ಬೇಕು ಅಂದರೆ ಬ್ರೆಝಾ ಇಸ್ ಎ ಗುಡ್ ಆಪ್ಷನ್. ಏನಂತೀರಾ ಮುಖೇಶ್ ಅವರೇ? ಹೌದು. ಈಗ ಹೊಸ ವೇರಿಯಂಟ್ ಬಂದಿದೆ, ಅದು ಕೂಡ ಚೆನ್ನಾಗಿದೆ. ಅದರಲ್ಲಿ ಫೀಚರ್ಸ್ ಲೋಡೆಡ್ ಮಾಡಿದ್ದಾನೆ. ಸುಜುಕಿನಲ್ಲಿ ಒಂದೇನಪ್ಪ ಬೆಸ್ಟು ಅಂದರೆ ನಿಮಗೆ
ಸರ್ವಿಸ್ ಮೇಂಟೆನೆನ್ಸ್ ತುಂಬ ಕಡಿಮೆ ಇರುತ್ತೆ, ಮತ್ತು ಗಾಡಿ ಪ್ರೈಸು ಕೂಡ ತುಂಬ ಕಡಿಮೆ ಇರುತ್ತೆ. ಸೊ ಸೇಫ್ಟಿ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು. ಈಗ ಮಾಡ್ಕೊಂಡಿದ್ದಾನೆ ಸ್ವಿಫ್ಟ್ ಡಿಸೈರಿಂದ. ಸೊ ಅದೇ ಸೇಫ್ಟಿನ ಎಲ್ಲ ಕಾರ್ಗೂ ತರ್ತಾನೆ ಅಂತ ನನಗೆ ಭರವಸೆ ಇದೆ. ಸೊ ಅದೊಂದನ್ನು ಇಂಪ್ರೂವ್ ಮಾಡ್ಕೊಂಡ್ರೆ ಏನಾಗುತ್ತೋ ಗೊತ್ತಿಲ್ಲ ಸೇಲ್ಸ್ ಅಂತೂ. ಇಟ್ ಕ್ಯಾನ್ ಹಿಟ್ ದ ಮಾರ್ಕೆಟ್. ಮುಗೀತು, ಎಲ್ಲಾರ್ದು ಮುಗೀತು ಕತೆ ಅನ್ಕೋತೀನಿ. ಎಲ್ಲ ಗಾಡಿನೂ 5 ಸ್ಟಾರ್ ಬಿಟ್ಬಿಟ್ರೆ ಸುಜುಕಿಯವನು ಏನು ಈಗಲೇ ಸೇಲ್ಸು ಸುಜುಕಿಯವನ್ನ ಯಾರು ಹಿಡಿಯೋಕ್ಕಾಗಲ್ಲ. ಒಂದು ರೋಡಲ್ಲಿ ನೀವು ನೋಡಿದ್ರೆ ಈಗ ಹಿಂಗೆ ಹೋಯ್ತಾ ಇದ್ರೆ ಒಂದು 10 ಗಾಡಿ ಕಾಣುತ್ತೆ. ಬೇರೆ ಗಾಡಿಗಳು ಎಲ್ಲ ಸೇರಿ ಒಂದು 5 ಗಾಡಿ ಸಿಕ್ಕಿದ್ರೆ ನಿಮಗೆ ಸುಜುಕಿ ಗಾಡಿನೇ ಒಂದು 10 ಗಾಡಿ ಸಿಗುತ್ತೆ. ಹೌದು, ಆ ಥರ ಇರಬೇಕಾದ್ರೆ ಈಗ ಸೇಫ್ಟಿನೂ ಕೂಡ ಹೊಸ ಹಂತಕ್ಕೆ ಕಾಲಿಡ್ತಾ ಇದ್ದಾನೆ. ಸೇಫ್ಟಿ ಜಾಸ್ತಿ ಕೊಟ್ಟರು ಇವನು ಪ್ರೈಸ್ನ ಇನ್ಕ್ರೀಸ್ ಮಾಡ್ತಾ ಇಲ್ಲ. ನೋಡಿದ್ರೆ ಹೊಸ ಸ್ವಿಫ್ಟ್ ಡಿಸೈರ್ ಪ್ರೈಸಸ್ನ ಆಲ್ಮೋಸ್ಟ್ ಸೇಮ್ ಇದೆ, ಸಿಮಿಲರ್ ಇದೆ. ಸೊ ದಟ್ಸ್ ಎ ಗುಡ್ ಥಿಂಗ್. ಇಷ್ಟು ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಪ್ಪದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಗೆ ಬೆಲ್ ಐಕನ್ ಕೂಡ ಒತ್ತೋದನ್ನ ಮರಿಬೇಡಿ. ಗಂಟೆ ಹೊಡೀರಪ್ಪ, ಗಂಟೆ ಹೊಡೀರಿ.